ಸಾಕಷ್ಟು ನೀರು ಇಲ್ಲದಿರೋದು ಹಳ್ಳಿಗಳ ಸಂಕಷ್ಟಕ್ಕೆ ಮೂಲ ಕಾರಣ. ದತ್ತಾಂಶಗಳ ಪ್ರಕಾರ ಭಾರತದ 68% ಪ್ರದೇಶಗಳು ಬರಪೀಡಿತ ಪ್ರದೇಶಗಳಾಗಿದ್ದು, ಹವಾಮಾನ ಬದಲಾವಣೆಯಿಂದ ಪರಿಸ್ಥಿತಿ ಹದಗೆಡುತ್ತಲೇ ಇದೆ. ನೀರಿನ ಕೊರತೆಯು ಕೃಷಿ ಮತ್ತು ಜಾನುವಾರುಗಳ ಮೇಲೆ ಪ್ರಭಾವ ಬೀರುತ್ತದೆ ಮತ್ತು ಹೆಂಗಸರನ್ನು ಇದು ಕಷ್ಟಕ್ಕೆ ದೂಡುತ್ತದೆ. ಇದು ಮಕ್ಕಳನ್ನು ಶಾಲೆಯಿಂದ ಹೊರಗುಳಿಯುವಂತೆ ಮಾಡಿ ಕುಟುಂಬದ ನೆರವಿಗಾಗಿ ದುಡಿಯಬೇಕಾದ ಅನಿವಾರ್ಯತೆಗೆ ದೂಡುತ್ತದೆ. ಇದು ಹಳ್ಳಿಗಾಡಿನ ಕುಟುಂಬಗಳಲ್ಲಿ ಬಹುದೊಡ್ಡ ಮಾನಸಿಕ, ಭಾವನಾತ್ಮಕ ಮತ್ತು ಆರ್ಥಿಕ ನಷ್ಟಕ್ಕೆ ಕಾರಣವಾಗುತ್ತದೆ. ಹಾಗಿದ್ದರೂ ಮೇಲ್ಮೈ ನೀರಿನ ಸಂಗ್ರಹವನ್ನು ಹೆಚ್ಚಿಸುವ ಮತ್ತು ಜಲಭೂಶಾಸ್ತ್ರದಂತೆ ಕಾರ್ಯಸಾಧುವಾದಲ್ಲಿ ಅಂತರ್ಜಲ ಪೂರಣವನ್ನು ಉತ್ತೇಜಿಸುವ ಸಮುದಾಯ ಚಾಲಿತ ವಿಧಾನಗಳಿವೆ. ಇದನ್ನು ನಾವು ಈಗಾಗಲೇ ಇರುವ ಕೆರೆಗಳ ಮತ್ತು ಸಾಂಪ್ರದಾಯಿಕ ಜಲಮೂಲಗಳ ಪುನರುಜ್ಜೀವನದ ಮೂಲಕ ಮಾಡಬಹುದು. ಈ ಮಾದರಿಯು ಹಣಕಾಸು ಮತ್ತು ವೇಳೆಯನ್ನು ಉಳಿಸುವಂಥದ್ದು. ಮಾನ್ಯ ಪ್ರಧಾನಮಂತ್ರಿಗಳ ಮಳೆ ನೀರನ್ನು ಅದು ಬೀಳುವಾಗಲೇ ಬಿದ್ದಲ್ಲಿಯೇ ಹಿಡಿದಿಡಿ ಎಂಬ ಸ್ಪಷ್ಟವಾದ ಸಂದೇಶದಂತೆ ರೂಪಿಸಲಾಗಿದೆ. ಈ ಮಾದರಿಯನ್ನು ಮತ್ತದು ಕೆಲಸ ಮಾಡುವ ವಿಧಾನವನ್ನು ಸ್ಪಷ್ಟವಾಗಿ ಅರಿಯಲು ಪುನರುಜ್ಜೀವನದ ಮುನ್ನಿನ ಹಾಗೂ ನಂತರದ ವಿದ್ಯಮಾನಗಳನ್ನು ಅರಿಯಬೇಕಾಗಿದೆ. ವರ್ಷಗಳು ಕಳೆದ ಹಾಗೆಲ್ಲ ಮಳೆ ನೀರು ತನ್ನೊಡನೆ ಹೊತ್ತು ತರುವ ಹೂಳು ಜಲಮೂಲಗಳಲ್ಲಿ ಕೂಡಿಕೊಳ್ಳುವ ಮೂಲಕ ನೀರು ಸಂಗ್ರಹಣಾ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ. ಮಳೆಗಾಲದಲ್ಲಿ ಮಳೆಯಾದಾಗ ಹೂಳು ತುಂಬಿದ ಜಲಮೂಲಗಳಲ್ಲಿ ಕಡಿಮೆ ನೀರು ಸಂಗ್ರಹವಾಗುತ್ತದೆ ಮತ್ತು ಇವುಗಳಲ್ಲಿ ಹೆಚ್ಚಿನವು ಬೇಸಿಗೆಯಲ್ಲಿ ಒಣಗಿ ಹೋಗುತ್ತವೆ. ಅಂತರ್ಜಲ ಮರುಪೂರಣ ಮತ್ತು ಬಾವಿಗಳ ಮರುಪೂರಣಗಳು ಕೂಡ ಕಡಿಮೆಯಾಗುತ್ತವೆ. ಅಲ್ಲದೆ ಜಲಮೂಲಗಳಲ್ಲಿ ಹೂಳು ತುಂಬಿದ್ದರೆ ಜಲಸಂಗ್ರಹ ಬೇಗ ಪೂರ್ಣಮಟ್ಟ ತಲುಪಿ ಹೆಚ್ಚಿನ ಮಳೆ ನೀರು ಹರಿದು ಹೋಗಿಬಿಡುತ್ತದೆ. ಮಳೆಗಾಲದ ನಂತರ ರೈತರಿಗೆ ಮಿತ ಪ್ರಮಾಣದಲ್ಲಿ ನೀರನ್ನು ಪಂಪ್ ಮಾಡಲು ಸಾಧ್ಯವಾಗುತ್ತದೆ. ಇದರಿಂದಾಗಿ ವ್ಯವಸಾಯ ಒಂದೇ ಬೆಳೆಗೆ ಸೀಮಿತವಾಗಬೇಕಾಗುತ್ತದೆ. ಈ ವಿದ್ಯಮಾನದ ಕಾರಣದಿಂದ ಅಂತರ್ಜಲದ ಮೇಲಿನ ಅವಲಂಬನೆ ಅತಿಯಾಗುವುದಲ್ಲದೆ ಬಾವಿಗಳಲ್ಲಿನ ನೀರಿನ ಮಟ್ಟ ಕುಸಿದು ಹೋಗುತ್ತದೆ. ಜನವರಿಯಿಂದ ಮಾರ್ಚ್ ವೇಳೆಗೆ ಜಲಮೂಲ ಸಂಪೂರ್ಣ ಬತ್ತಿ ಹೋಗಿ ಅಂತರ್ಜಲ ಮಟ್ಟದ ಮೇಲೆ ದುಷ್ಪರಿಣಾಮ ಉಂಟು ಮಾಡುತ್ತದೆ. ಆದರೂ ಕೆರೆಗಳ ಪುನರುಜ್ಜೀವನವು ಕಾರ್ಯಸಾಧುವಾದ ಆಯ್ಕೆಯಾಗಿದೆ. ಬನ್ನಿ ಈ ವಿಧಾನವನ್ನು ವಿವರವಾಗಿ ತಿಳಿಯೋಣ. ಜಲಮೂಲಗಳ ಪುನರುಜ್ಜೀವನವನ್ನು ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಮಳೆಗಾಲಕ್ಕೆ ಮೊದಲು ಮಾಡಲಾಗುತ್ತದೆ. ಈ ಮಾದರಿಯ ಜಲಮೂಲ ಪುನರುಜ್ಜೀವನ ವಿಧಾನದ ಮುಖ್ಯವಾದ ಅಂಶವೆಂದರೆ ಅಗೆಯುವ ಯಂತ್ರಗಳನ್ನು ಬಳಸಿ ಜಲಮೂಲಗಳಿಂದ ಹೂಳನ್ನು ತೆಗೆದು ನಂತರ ಟ್ರ್ಯಾಕ್ಟರುಗಳಿಗೆ ತುಂಬುವುದಾಗಿದೆ. ಈ ಮಾದರಿಯ ವಿಶಿಷ್ಟವಾದ ಲಕ್ಷಣವೆಂದರೆ ರೈತರು ಮತ್ತು ಸಮುದಾಯಗಳು ಫಲವತ್ತಾದ ಹೂಳನ್ನು ಜಲಮೂಲಗಳಿಂದ ಸಂಗ್ರಹಿಸಿ ತಮ್ಮ ಹೊಲಗದ್ದೆಗಳಿಗೆ ಟ್ರ್ಯಾಕ್ಟರ್ಗಳ ಮೂಲಕ ಸಾಗಿಸುತ್ತಾರೆ. ಸರ್ಕಾರೇತರ ಸಂಸ್ಥೆಗಳು ಮತ್ತು ಗ್ರಾಮ ಪಂಚಾಯಿತಿಗಳು ಸಮುದಾಯಗಳನ್ನು ಸೇರಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ. ಫಲವತ್ತಾದ ಹೂಳಿನಿಂದ ರೈತರು ಬಹುವಾದ ಉಪಯೋಗಗಳನ್ನು ಪಡೆಯುತ್ತಾರೆ. ಜಲಮೂಲ ಆಳವಾಗುತ್ತದೆ, ಹೆಚ್ಚು ನೀರನ್ನು ಹಿಡಿದಿಡುವುದು ಸಾಧ್ಯವಾಗುತ್ತದೆ. ಫಲವತ್ತಾಗಿರದ ಹೂಳುಗಳು ಇರುವ ಪ್ರದೇಶಗಳಲ್ಲಿ ಗ್ರಾಮ ಪಂಚಾಯಿತಿಗಳು, ಸಮುದಾಯಗಳು ಹೂಳನ್ನು ಎತ್ತಿ ಕೃಷಿಯೇತರ ಚಟುವಟಿಕೆಗಳಿಗೆ ಅದನ್ನು ಬಳಸುತ್ತಾರೆ. ಜಲಮೂಲಗಳು ಒಮ್ಮೆ ಹೂಳು ತೆಗೆಯಲ್ಪಟ್ಟು ಆಳವಾದರೆ ಅದು ಮಳೆಗಾಲದ ಎಲ್ಲಾ ಮಳೆಯನ್ನು ಹಿಡಿದಿಡಲು ಸಿದ್ಧವಾಗುತ್ತದೆ. ನೆಲಕ್ಕೆ ನೀರು ಇಂಗುವ ಮೂಲಕ ಅಂತರ್ಜಲ ಮಟ್ಟ ಏರಿಕೆಯಾಗುತ್ತದೆ. ಜಲಮೂಲವು ಸಂಪೂರ್ಣವಾಗಿ ಮಳೆ ನೀರಿನಿಂದ ಭರ್ತಿಯಾಗುತ್ತದೆ. ಸುತ್ತಮುತ್ತಲ ಬಾವಿಗಳಲ್ಲಿ ಏರಿಕೆಯಾದ ನೀರಿನ ಮಟ್ಟವು ಇದೆಷ್ಟು ಪರಿಣಾಮಕಾರಿ ಎಂದು ತೋರಿಸುತ್ತವೆ. ಹೆಚ್ಚುವರಿಯಾಗಿ ದೀರ್ಘಾವಧಿಯಲ್ಲಿ ಜಲಸುಸ್ಥಿರತೆಯನ್ನು ಗಮನದಲ್ಲಿರಿಸಿಕೊಂಡು ಜಲಮೂಲದ ಸುತ್ತಮುತ್ತ ಹೆಚ್ಚೆಚ್ಚು ಗಿಡಮರಗಳನ್ನು ನೆಡಲಾಗುತ್ತದೆ. ಜಲಮೂಲಗಳು ಭರ್ತಿಯಾದಾಗ ಅದರ ಪರಿಣಾಮ ತಕ್ಷಣಕ್ಕೆ ಕಾಣುತ್ತದೆ. ನೂರಾರು ಜಾನುವಾರುಗಳು ಮತ್ತಿತರೆ ಪ್ರಾಣಿಗಳು ಜಲಮೂಲದೆಡೆಗೆ ಹಿಂಡಾಗಿ ಬರುತ್ತವೆ. ಹೂಳಿನಿಂದ ರೈತರಿಗೆ ಲಾಭವಾಗುತ್ತದೆ ಹಾಗೂ ಹೆಚ್ಚುವ ನೀರಿನ ಲಭ್ಯತೆಯು ಹೊಸ ಹೊಸ ಬೆಳೆ ಬೆಳೆಯುವ ಪ್ರಯೋಗಗಳಿಗೆ ಅವಕಾಶ ಒದಗಿಸುತ್ತದೆ. ಹೂಳಿನಲ್ಲಿ ಹೆಚ್ಚು ತೇವಾಂಶ ಇರುವ ಕಾರಣದಿಂದಾಗಿ ಬೆಳೆಗಳು ಆರೋಗ್ಯವಂತವಾಗಿ, ಎತ್ತರವಾಗಿ ಮತ್ತು ವೈವಿಧ್ಯಮಯವಾಗಿ ನಳನಳಿಸುತ್ತವೆ. ರೈತರು ಚಳಿಗಾಲದಲ್ಲಿ ಎರಡನೇ ಬೆಳೆ ರಾಬಿ ಬೆಳೆಯನ್ನು ಬೆಳೆಯಲು ಸಾಧ್ಯವಾಗುತ್ತದೆ. ಈ ರೀತಿಯಲ್ಲಿ ಜಲಮೂಲಗಳ ಪುನರುಜ್ಜೀವನವು ನೀರಿನ ಭದ್ರತೆ ಹಾಗೂ ಜೀವನೋಪಾಯಗಳನ್ನು ಹೆಚ್ಚಿಸುವ ಮೂಲಕ ಹಳ್ಳಿಗಳನ್ನು ಪ್ರಭಾವಿಸುತ್ತವೆ.